ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್, ವರದಪ್ಪ, ಚಿ ಉದಯಶಂಕರ್ ಇವರೆಲ್ಲ ಕೂಡಿ ಒಂದು ಕಥೆಯನ್ನು ನಿರ್ಧಾರ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಪ್ಪಿಸ್ತಿದ್ರು. ಇವರೆಲ್ಲ ನಿರ್ಧಾರ ಮಾಡಿ ಫೈನಲ್ ಆದ ನಂತರ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆಗೆ ಹೋಗ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾ ಸಂಬಂಧಿತ ವಿಷಯಗಳನ್ನು ಕೂಡ ಈ 4 ಕೂಡ ಫೈನಲ್ ಮಾಡ್ತಾಯಿದ್ರು. ಹೀಗಿರುವಾಗ ಒಮ್ಮೆ ನಾಗಾಭರಣ ಅವರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಕುಳಿತು ಪಾರ್ವತಮ್ಮ, ಚಿ ಉದಯಶಂಕರ್, ವರದಪ್ಪನವರಿಗೆ ಒಂದು ಕತೆ ಹೇಳ್ತಾರೆ. ಪಾರ್ವತಮ್ಮನವರೇ, ನಾನು ಶಿವಣ್ಣನವರಿಗಾಗಿ ಒಂದು ಕತೆ ಬರ್ಕೊ ಬಂದಿದ್ದೇನೆ, ನೀವು ಕತೆ ಕೇಳಬೇಕಂತ. ಆಗ ಶಿವಣ್ಣನವರ ಸಿನಿಮಾಗಳೆಲ್ಲ ಹಿಟ್ಟಾಗಿದ್ದು, ಶಿವಣ್ಣ ಅವರು ಕನ್ನಡ ಚಿತ್ರರಂಗದ ಉತ್ತುಂಗದಲ್ಲಿದ್ದರು. ಯಾಕಂದರೆ ಮೊದಲ ತೆರೆ ಕಂಡ 3 ಸಿನಿಮಾಗಳು ಕೂಡ ಭರ್ಜರಿ ಹಿಟ್ಟಾಗಿ ಅವ್ರನ್ನ ಹ್ಯಾಟ್ರಿಕ್ ಹೀರೋ ಅಂತ ಬಿರುದು ಪಡ್ಕೊಂಡಿದ್ರು. ಹೀಗಿರುವಾಗ ನಾಗಾಭರಣನವರು ಒಂದು ಒಳ್ಳೆ ಕತೆ ಮಾಡಿಕೊಂಡು ಪಾರ್ವತಮ್ಮ, ವರದಪ್ಪ, ಚಿ ಉದಯಶಂಕರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ. ಕಥೆಯನ್ನು ಈ 4 ತುಂಬ ಚೆನ್ನಾಗಿ ಕೇಳ್ತಾರೆ. ಅವರಿಗೆ ಕತೆ ಕೇಳುವಾಗ ಕುತೂಹಲ ಜಾಸ್ತಿ ಇರುತ್ತೆ. ಒಳ್ಳೆ ಕತೆ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿ ಹೀಗೆ ಮಾಡ್ಬೋದು, ಇಲ್ಲಿ ಹೀಗೆ ಮಾಡ್ಬೋದು, ಇಲ್ಲಿ ಹೀಗೆ ಮಾಡ್ಬೋದು ಅಂತ ಈ ಪಾರ್ವತಮ್ಮನ ಹೊರತಾಗಿ 3 ಕೂಡ ಥಿಂಕ್ ಮಾಡ್ತಿರುವಾಗ ಕತೆ ಮುಗಿದ್ಬಿಡುತ್ತೆ. ಎಲ್ಲರೂ ತುಂಬ ಚೆನ್ನಾಗಿದೆ ಕತೆ ಅಂತ ಹೇಳ್ತಾರೆ. ಆಗ ಪಾರ್ವತಮ್ಮನವ್ರು ಹೇಳ್ತಾರೆ, ನಾಗಾಭರಣನವರೇ, ಈ ಕಥೆಯನ್ನು ತನ್ನ ಮಗ ಅಂದರೆ ಶಿವಣ್ಣನವರ ಬದಲಾಗಿ ತಮ್ಮ ಯಜಮಾನರಿಗೆ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಾಗಾಭರಣವರು ಹೇಳ್ತಾರೆ. ಸ್ವಲ್ಪ ದಿನ ಟೈಮ್ ತಗೊಂಡು ನಾಗಾಭರಣವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಥೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ಸಾಂಗ್ ಕೂಡ ಬರುತ್ತೆ, ಅದು ಹಿಂದಿಗೂ ಕೂಡ ತುಂಬ ಸೂಪರ್ ಹಿಟ್ ಸಾಂಗ್. ಕನ್ನಡದ ಮತ್ತೊಂದು ನಾಡಗೀತೆ ಅಂತ ಅದು ಪ್ರಸಿದ್ಧಿಯನ್ನು ಪಡೆದಿದೆ. ಅಂದರೆ ಮತ್ತೊಂದು ನಾಡಗೀತೆಯ ಲೆವೆಲಿಗೆ ಅದು ಪ್ರಸಿದ್ಧಿಯನ್ನು ಪಡೆದಿದೆ. ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ತುಂಬ ಥಿಯೇಟ್ರಲ್ಲಿ 100 ದಿನ ಓಡುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕರಿಯರಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನುವ ಖ್ಯಾತಿ ಕೂಡ ಗಳಿಸುತ್ತೆ. ಅದೇ ಸಿನಿಮಾ ಆಕಸ್ಮಿಕ. ಈ ಆಕಸ್ಮಿಕ ಸಿನಿಮಾ ಮೊದಲು ಮಾಡಿದ್ದು ಶಿವಣ್ಣನವರಿಗೆ, ಅಂದರೆ ಈ ಮೊದಲು ಕತೆ ರೆಡಿ ಮಾಡಿದ್ದು ಶಿವಣ್ಣನವರಿಗೆ. ಆನಂತರ ಈ ಕಥೆಯನ್ನು ಸಿನಿಮಾವಾಗಿ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಇದು ಆಕಸ್ಮಿಕ ಸಿನಿಮಾ ಆಕಸ್ಮಿಕವಾಗಿ ಶಿವಣ್ಣನವರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಪಾಲಾದ ಆಕಸ್ಮಿಕ ಘಟನೆ.